2 ಅಂಕದ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ n = 2n+5 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತಾರು. ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಸಮಾಂತರ ಶ್ರೇಣಿಯೊಳಗೆ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸನ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಗಿರ್ತೈತಿ. ಸೊ ಇಲ್ಲೇನು ಮಾಡ್ತೀನೋ ಅಂತಂದರೆ a1 ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋನು. n ಇದ್ದಲ್ಲೆಲ್ಲ ಏನು ಮಾಡೋನು, 1 ಪಡ್ಕೊಳ್ಳೋನು. ಮೊದಲನೇ ಪದ ಕಂಡು ಹಿಡ್ಕೊಳ್ಳೋನು. 2 5 ಎಷ್ಟಾಗಪ್ಪ ಅಂದರೆ 7. ಎರಡನೇ ಪದನೂ ಅವಶ್ಯ ಇರುವುದರಿಂದ ಕಂಡು ಹಿಡ್ಕೊಳ್ಳೋಣ. ಎರಡನೇ ಪದನ ಅಂತಲ್ಲ, ಅನುಕ್ರಮ ಪದಗಳು A3 A4 ಕಂಡು ಹಿಡ್ಕೋಬೋದು, A5 A6 ಕಂಡು ಹಿಡ್ಕೋಬೋದು, A4 A5 ಕಂಡು ಹಿಡ್ಕೋಬೋದು. ನಮಗೆ ಅನುಕೂಲಕ್ಕೆ ಯಾವುದಾದ್ರೂ ಎರಡು ಅನುಕ್ರಮ ಪದಗಳನ್ನು ಕಂಡು ಹಿಡ್ಕೋಬೇಕು. ಸೊ ನಾ ಇಲ್ಲಿ A1 ಮತ್ತು A2 ಅನ್ನು ಕಂಡು ಹಿಡ್ಕೊಂಡನು. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದಪ್ಪ ಅಂದ್ರೆ A2 - A1 ಆಗಿರ್ತೈತಿ. A2 ಎಷ್ಟು ಬಂದತಿ? 9. A1 ಎಷ್ಟು ಬಂದತಿ? 7. ಸೊ ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿತ್ತಪ್ಪ ಅಂತಂದ್ರೆ 2. ಅದೇ ಥರನಾಗಿ ಎನ್ನೇ ಪದ 4n+1 ಆದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂದಾರು. ಸೊ ಎನ್ ಇದ್ದಲ್ಲೆಲ್ಲ ಏನು ಮಾಡ್ತನು, 1 ಅಂತ ತುಂಬ್ಕೋತನು. 4 1 ಎಷ್ಟಾಯ್ತು? 5 ಆಯ್ತು. ಎರಡನೇ ಪದವನ್ನು ಕಂಡುಹಿಡಿಯೋನು. ಎನ್ ಇದ್ದಲ್ಲಿ ಏನು ಮಾಡೋನು, 2 ಬರೆಯೋನು. 4 2 8 1 9 ಆಯ್ತು. ಸೊ ಸಾಮಾನ್ಯ ವ್ಯತ್ಯಾಸ A2 - A1. A2 ಎಷ್ಟೈತಿ? 9 ಐತಿ. A1 ಎಷ್ಟೈತಿ? 5 ಐತಿ. ಸೊ 9ರಾಗ 5 ಹೋತಂದ್ರೆ ಎಷ್ಟು ಆತಪ್ಪ ಅಂತಂದ್ರೆ 4. ಇನ್ನು ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ 3n-1 ಆದಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂದಾರು. ಸೊ ಎರಡು ಅನುಕ್ರಮ ಪದಗಳು ಬೇಕಾಗಿರೋದ್ರಿಂದ ನಾ ಏನು ಮಾಡಾಕತ್ತನಪ್ಪ ಅಂದರೆ A1 ಮತ್ತು A2ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳಕತ್ತನು. ಇದೇಗ ಏನು ಮಾಡಿದ್ದೀವಲ್ಲ ಅದೇ ಥರನಾಗಿ ನೆಕ್ಸ್ಟ್ 6ರಾಗ 1 ಹೋತಂದ್ರೆ 5. D = A2 - A1. 5 - 2. 5ರಾಗ 2 ಹೋತು ಅಂದರೆ ಎಷ್ಟಾಯ್ತು? 3. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ 2n+1 ಆದಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂದಾರು. ಮೊದಲನೇ ಪದವನ್ನು ಕಂಡು ಹಿಡ್ಕೋತನು. 2 1 3. ಎರಡನೇ ಪದವನ್ನು ಕಂಡು ಹಿಡ್ಕೊಳ್ಳೋನು. 2 2 4 + 1 ಎಷ್ಟಾಯ್ತು? 5. ಸೊ ಸಾಮಾನ್ಯ ವ್ಯತ್ಯಾಸ A2 - A1 5 - 3. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಎಷ್ಟಾತಪ್ಪ ಅಂತಂದ್ರೆ 2. ಅದೇ ಥರನಾಗಿ ನೋಡ್ರಿ ಇಲ್ಲೇನದಾವಪ್ಪ ಅಂತಂದ್ರೆ 3 ಪದಗಳನ್ನು ಕೊಟ್ಟಾರು. 2x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾರು. 2 ತೆರನಾಗಿ ಮಾಡ್ಬೋದು. ಏನಪ್ಪ ಅಂತಂದ್ರೆ ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ 3 ಪದಗಳನ್ನು ಕೊಟ್ರೆ ಮಧ್ಯದ ಪದ, ಇಲ್ಲಿ ಮಧ್ಯದ ಪದ ಯಾವುದೈತಿ? ಎಕ್ಸ್ ಐತಿ. ಅವು ಉಳಿದಂಥ 2 ಪದಗಳ ಸರಾಸರಿಗೆ ಸಮನಾಗಿರ್ತತಿ. ಮೊದಲ ಪದ ಮತ್ತು ಪದನ ಕೂಡಿಸಿ ಏನು ಮಾಡ್ತೀವಿ ಅಂದ್ರೆ ÷ 2 ಮಾಡ್ತೀವಿ. 14 2 16 ಆಯ್ತು. ಸೊ 2 1 2 8 ಎಕ್ಸ್ನ ಬೆಲೆ ಎಷ್ಟು ಬರ್ತೈತಿಪ್ಪ ಅಂತಂದ್ರೆ 8 ಬರ್ತೈತಿ. ಅಥವಾ ಇನ್ನೊಂದು ಥರನಾಗಿ ಮಾಡ್ಬೋದು. ಏನಂದ್ರೆ ಸಾಮಾನ್ಯ ವ್ಯತ್ಯಾಸ ನಮಗೆ ಗೊತ್ತೈತಿ. A2 - A1 = A3 - A2. ಹೌದಾ? A2 ಅಂದರೆ ಎಕ್ಸ್ ಐತಿ. A1 ಅಂದರೆ 2 ಐತಿ. A3 ಅಂದರೆ 14 ಐತಿ. A2 ಅಂದರೆ ಎಕ್ಸ್ ಐತಿ. A2 - A1 ಅಂದರೂ ಅಷ್ಟೇ ಇರ್ತದೆ ಸಾಮಾನ್ಯ ವ್ಯತ್ಯಾಸ. A3 - A2 ಅಂದ್ರೂ ಅಷ್ಟೇ ಇರ್ತೈತಿ. ಸೊ ಏನು ಮಾಡ್ತೀವಿ ಅಂದರೆ ಚರಾಕ್ಷರಗಳನ್ನು ಒಂದೇ ಕಡೆ ಮಾಡೋನು. ಚಿಹ್ನೆ ಬದಲಾಗ್ತಾವು. 2x = 16. x = 16 ÷ 2. 2 1 2 8. ಸೊ ಎಕ್ಸ್ನ ಬೆಲೆ ಏನಾಯ್ತು? 8. ನೋಡ್ರಿ ಅನುಕೂಲಕ್ಕೆ ಯಾವುದಾಗ್ತತಿ? ಇದನ್ನಾದರೂ ಮಾಡ್ಬೋದು, ಇದನ್ನಾದರೂ ಮಾಡ್ಬೋದು. ಏನೈತಿಪ್ಪ ಅಂತಂದ್ರೆ ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂದಾರು. ಮಧ್ಯದ ಪದ ಏನೈತಿ? x - 1 ಐತಿ. ಇನ್ನು ಉಳಿದಂಥ 2 ಪದಗಳ ಎವರೇಜ್ ಸರಾಸರಿಯನ್ನು ಕಂಡು ಹಿಡ್ಕೋತೀವಿ. x - 1 18 ÷ 2. x - 1 2 1 2 9. ಸೊ x = 9 + 1. ಆದ್ದರಿಂದ ಆ ಮಧ್ಯದ ಪದ ಏನಾಗೈತಿಪ್ಪ ಅಂತಂದ್ರೆ 10. ಸಿಮಿಲರ್ಲಿ x = 4 + 10 ÷ 2. x = 14 ÷ 2. 2 1 2 7. ಸೊ ಎಕ್ಸ್ನ ಬೆಲೆ ಎಷ್ಟಾಯ್ತು ಅಂತಂದ್ರೆ 7. ನಿಮಗೆ ಯಾವ ಥರನಾಗಿ ಅನುಕೂಲ ಆಗ್ತೈತಲ್ಲ ಹಂಗೆ ಮಾಡ್ಬೋದು. ಮಧ್ಯದ ಪದ = ಉಳಿದಂಥ 2 ಪದಗಳ ಸರಾಸರಿಯನ್ನು ಕಂಡು ಹಿಡ್ಕೋತೀವಿ. 16 ÷ 2. 2 1 2 8. x + 1 = 8. x = 8 - 1. ಆದ್ದರಿಂದ x = ಏನಾಯ್ತಪ್ಪ ಅಂತಂದ್ರೆ 7. ಸಿಮಿಲರ್ಲಿ
ಎಕ್ಸ್ ಇಸ್ ಈಕ್ವಲ್ ಟು 10 + 18 ಡಿವೈಡೆಡ್ ಬೈ 2, 28 ಡಿವೈಡೆಡ್ ಬೈ 2, 2 1 2 4. ಸೊ ಮಧ್ಯದ ಪದ ಎಷ್ಟಾದಪ್ಪ ಅಂತಂದ್ರೆ 14.